ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಸಿಗುತ್ತಿರುವ ರಾಜ್ಯಾತೀತ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ವಿಜಯಪುರದಲ್ಲಿ ಪ್ರತಿಭಟನೆ ನಡೆಸಿದರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀತ ನೀಡುತ್ತಿರುವುದು ಗಮನಕ್ಕೆ ಬಂದಿದ್ದು, ಕೈದಿಗಳಿಗೆ ಮೊಬೈಲ್ ಹಾಗೂ ಟಿವಿ ವೀಕ್ಷಣೆಗೆ ಅವಕಾಶ ಕೊಟ್ಟು ಭಯೋತ್ಪಾದಕ ಹಾಗೂ ಉಗ್ರಗಾಮಿತನಕ್ಕೆ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಪುಷ್ಟಿ ನೀಡುತ್ತಿರುವುದನ್ನು ಖಂಡಿಸಿದ ಬಿಜೆಪಿ ಯುವ ಮೋರ್ಚಾ ಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ, ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಕಾಪ್ಸೆ, ಚಂದ್ರಶೇಖರ್ ಕವಟಗಿ, ಮುಳ್ಳನಗೌಡ ಪಾಟೀಲ್, ಈರಣ್ಣ ರಾವೂರ್, ಸಾಬಣ್ಣ ಮಾಶಿಹಾಳ್, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ರಾಠೋಡ್, ನಬಗೇರಿ, ಮಹೇಂದ್ರ ನಾಯಕ್, ಭರತ್ ಕೋಳಿ, ಸಂದೀಪ್ ಪಾಟೀಲ್, ರಾಜ್ಕುಮಾರ್ ಸಗಾಯಿ, ಮಲ್ಲಮ್ಮ ಜೋಗೂರ್ ಮತ್ತು ಇನ್ನಿತರರು ಭಾಗಿಯಾಗಿದ್ದರು. ಜೈಲ್ ಚೆಕ್ ಮಾಡ್ತಾ ಇದ್ದೀವಿ. ಅಲ್ಲೇನು ಇನ್ಮೇಲೆ ಎಲ್ಲ ಸೆಲ್ಗಳು ಚೆಕ್ ಮಾಡಿ ಅಲ್ಲೇನು ಏನೂ ಕಂಡು ಬಂದಿಲ್ಲ. ಬಂದಿದ್ದನ್ನು ನಾವು ಕೇಸ್ ಮಾಡಿದ್ದೀವಿ. ಅದ್ರ ಪ್ರಕಾರ ನಾವು ಕ್ರಮ ತಗೋತೀವಿ. ಇಲ್ಲಿ ಬಿಜಾಪುರದ ಬಗ್ಗೆ ನಾವು 100% ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀವಿ. ಆಮೇಲೆ ಉಳಿದು ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಮ ಇಲಾಖೆ ಸಮರ್ಥವಾಗಿದೆ. ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ. ಯಾವುದೋ ಘಟನೆಗಳು ಆಗಲಾರ್ದಂಗೆ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ. ಯಾವುದೋ ಅಂಥ ಘಟನೆಗಳು ಕಂಡು ಬಂದಿಲ್ಲ. ಏನು ಕಂಡು ಬಂದರೆ ಅದಕ್ಕೆ ಇಮಿಡಿಯೇಟಾಗಿ ನಾವು ಕಠಿಣ ಕ್ರಮವನ್ನು ವ್ಯವಸ್ಥೆ ಮಾಡ್ತೀವಿ. ನಾವು ಕೊಟ್ಟಂಥ ಮೆಮೊರಾಂಡಮನ್ನು ನಮ್ಮ DG ಸಾಹೇಬರ ಆಫೀಸಿಗೆ ಕಳಿಸಿ ಸೂಕ್ತ ಕ್ರಮಕ್ಕಾಗಿ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಇವತ್ತು SP ಆಫೀಸ್ಗೆ ಮುತ್ತಿಗೆ ಹಾಕಿದ್ದು BJP ಯುವ ಮೋರ್ಚಾ ಜಿಲ್ಲಾ ಯುವ ಮೋರ್ಚಾದಿಂದ. ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ನಡೆದಿದ್ದು ಕಾಂಗ್ರೆಸ್ ಸರ್ಕಾರ ನಡೆದಂಥ ದುರಹಂತ, ಇದು ನಮ್ಮ ದುರಹಂತ ಕರ್ನಾಟಕ ಸರ್ಕಾರದ ಎಂಥ ಅವಕಾಶ ಇದ್ದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮೋಜು ಮಸ್ತಿ ಮಾಡುವಂಥ ದರ್ಗಾ ಜೇಲ್ ಮಾಡಿಬಿಟ್ಟಾರ್ರಿ. ಕರ್ನಾಟಕ ರಾಜ್ಯದ ಪರಪ್ಪನ ಆಗ್ರ ಅಲ್ಲ, ಅದು ರೆಸಾರ್ಟ್ ಆಗ್ರ. ಈ ಥರ G. ಪರಮೇಶ್ವರ್ ಅವ್ರು ಮಕ್ಕೊಂಡಾರೂ ಏನು ಗೊತ್ತಿಲ್ಲ. ಯಾವ ಥರ ಅವ್ರದ್ದು ನ್ಯಾಯ ಮಾಡ್ತಾವ ಎಂಥ ಗೃಹ ಸಚಿವರು ಗೊತ್ತಿಲ್ಲ. ಯಾವುದು ಇದಕ್ಕೆ ಕ್ರಮ ತಗೊಂಡು ನೋಡೋನು ವಿಚಾರ ಮಾಡ್ತೀನಿ ಬರೀ ಇದ್ರಾಗ ಹೇಳ್ತೀವಿ. ಒಬ್ಬರು ಈಗ ಮೊದಲೊಂದು ಪ್ರಧಾನಮಂತ್ರಿ ಇದ್ರೆ ಗೊತ್ತೇನ್ರಿ ಕಾಂಗ್ರೆಸ್ ಸರ್ಕಾರದಾಗ ರಿಮೋಟ್ ಕಂಟ್ರೋಲ್. ಆ ಥರ ಇವರು G. ಪರಮೇಶ್ವರ್ ರಿಮೋಟ್ ಕಂಟ್ರೋಲ್ ಇದ್ದಂಗೆ ಅದಾರ ಕಾಂಗ್ರೆಸ್ ಸರ್ಕಾರದಾಗ. ಯಾವುದೂ ಆಟ ನಡೆಯಂಗಿಲ್ಲ ಅವ್ರದ್ದು. ಇದ್ರೂ ಈಗ ಕಾಂಗ್ರೆಸ್ ಸರ್ಕಾರದಾಗ ಇದ್ದಿದ್ದ ಇಂಥ ಹದಗೆಟ್ಟು ಬಿಟ್ರಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾಗ. ಅದು ಏನು ಒಂದಕ್ಕೊಂದು ತಾಳಿಲ್ಲ, ಯಾವುದು ಯೋಜನೆ ಇಲ್ಲ. ಇದ್ರೂ ಯಾವುದು ಕೆಲಸ ಕಾರ್ಯ ಇಲ್ಲೇ ಇಲ್ಲ. ಎಲ್ಲ ಜೀರೋ. ತಮ್ಮೇ ಜಗಳ ಆಡತ್ತಾರ ಕುರ್ಚಿ ಸಲ್ಯಾಗ. ಈ ಪರಪ್ಪನ ಆಗ್ರಹದ ಏನು ಘಟನೆ ಐತಲ್ಲ, ಟೆರರಿಸ್ಟ್ಗಳು 18 ಮರ್ಡರ್ ಮಾಡಿದವ ಮತ್ತು ಫಿಲ್ಮ್ ಆ್ಯಕ್ಟರು ಎಲ್ಲರೂ ರಾಜಾರೋಷಾಗಿ ಡ್ಯಾನ್ಸ್ ಮಾಡೋದು, ಅದೇನು ಭಾಳ ಡ್ಯಾನ್ಸ್ ಮಾಡೋದು ಹಂಗೆ ಆ ಥರ ಮಾಡಿರೋರು ಕರ್ನಾಟಕ ರಾಜ್ಯಕ್ಕೆ. ಈ ಸರ್ಕಾರ ಐತೋ ಇಲ್ಲೋ, G. ಪರಮೇಶ್ವರ್ ಏನು ಮಕ್ಕೊಂಡನೋ ಏನು ಗೊತ್ತಿಲ್ಲ. ಆ G. ಪರಮೇಶ್ವರ್ ಅವರು ಈಗ ಸೂಕ್ತ ಕ್ರಮ ತಗೋಬೇಕು. ತನ್ನ ಮಾನ ಉಳ್ಕೋಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಾಗ ಈ ಕ್ರಮ ತಗೋಬೇಕಂತ ನಾವು ವಿನಂತಿಸ್ತೀನಿ. ಭರತ್ ಎಸ್ಕೋಳಿ, ST ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಬಿಜಾಪುರದಾಗೂ ನಾವು ಸುದ್ದಿ ಕೇಳಿವು. ಕೆಲವೊಂದು ಕಡೆ ಕೆಲವೊಬ್ರು ಆಫೀಸರ್ ಏನೋ ಸವಲತ್ತು ಕೊಟ್ಟಿರೋ ಸುದ್ದಿ ನಾವು ಕೇಳಿದ ಮಟ್ಟಿಗೆ. ಆದ್ರೆ ನಾವು ನಿಜವಾಗಿ ನೋಡಿಲ್ಲ. ಅದು ಸುದ್ದಿ ಕೇಳಿವು. ಕೆಲವರು ಬೇರೆ ಬೇರೆ ಸ್ಟೇಟ್ಲಿಂದ ಬಂದ ಇವು ಕೈದಿಗಳಿಗೆ ಸವಲತ್ತು ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡೆದ ಈ ಸುದ್ದಿ ಅದ. ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ನಮ್ಮ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ಅಧಿಕಾರಿಗಳು. ಕ್ರಮ ತಗೊಳ್ಬೇಕಂದ್ರೆ ಅದು ಅವ್ರು ಮಾಡಿದ ಪಾಪ ಅವ್ರು ಉಣ್ತಾರ, ಮನೆಗೆ ಹೋಗ್ತಾರ, ನೌಕರಿ ಬಿಟ್ಟು ಸಸ್ಪೆಂಡ್ ಆಗ್ತಾರ. ಅದು ಮಾತ್ರ ಆಗೋದು ನಿಶ್ಚಿತ. ಓಕೆ. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಎಂದು SP ಕಚೇರಿಗೆ ಮುತ್ತಿಗೆ ಹಾಕುವ ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ. ಹೋರಾಟ ಎದಕ್ಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ ಸರ್ಕಾರ ನಡೆಸ್ತಾ ಇದೆ. ತಮ್ಮಲ್ಲಿ ಕಚ್ಚಾಡಿ ಒಂದು ಪರಪ್ಪನ ಅಗ್ರಹಾರದಲ್ಲಿ ಅನೈತಿಕ ಕೈದಿಗಳಿಗೆ ಮತ್ತು ಆರೋಪಿಗಳಿಗೆ ಕೆಲವೊಂದು ಸಾಮಾನುಗಳನ್ನು ವಿತರಣೆ ಮಾಡೋದಿರಲಿ, ಅಲ್ಲಿ ಅದನ್ನೇನು ಪಬ್ ಮಾಡಿಬಿಟ್ಟಾರ. ಪರಪ್ಪನ ಅಗ್ರಹಾರ ಅಂದ್ರೆ ಅದನ್ನು ಪಬ್ ಗತ್ತಲೆ ಡ್ಯಾನ್ಸ್ ಆಗಲಿ, ಅನೈತಿಕ ಮದ್ಯಪಾನ ಸೇವನೆ ಆಗಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಸರ್ಕಾರ ನಡ್ಸಕ್ಕೆ ಅವ್ರ ಲಾಯಕ್ಕಿಲ್ಲ. ಯಾಕಂದ್ರೆ ಹೊರ ರಾಜ್ಯಗಳಿಗೆ ಇಲೆಕ್ಷನ್ ರೊಕ್ಕ ಕೊಡೋದಾಯಿತು, ಮುಂದೆ ಇಲ್ಲಿದ್ದಂಥ ಗ್ಯಾರಂಟಿಯನ್ನು ಹೇಳಿ ಆರಿಸಿ ಬಂದಾರಲ್ಲ ಅವ್ರನ್ನ ಖಂಡಿಸ್ತಾ ಇದ್ದೀನಿ. ಗ್ಯಾರಂಟಿ ಪೂರೈಕೆ ಆಗ್ತಾ ಇಲ್ಲ, ಮತ್ತು ಯಾವ ಕಾಂಟ್ರಾಕ್ಟ್ರು ಕೂಡ ಬಿಲ್ ಆಗ್ತಾ ಇಲ್ಲ, ಮತ್ತು ಯಾವುದೂ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದ್ತಾ ಇಲ್ಲ. ತಮ್ಮೊಳಗೆ ಜಗಳವನ್ನು ಕಚ್ಚಾಡಿ ಆ ಸರ್ಕಾರ ಅಧೋಗತಿಗೆ ಹೋದಾರ. ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು
ಶೀಘ್ರದಲ್ಲಿ ರಾಜೀನಾಮೆ ಕೊಟ್ಟು ತಮಗೆ ನಿಗಂಗಿಲ್ಲ ಇದು. ಯಾಕಂದ್ರೆ ಆ ಕಡೆ ಗಮನ ಹರಿಸಂಗಿಲ್ಲ ಅವರು. ಎಲ್ಲ ಶಾಂತಿನ ತರ ಸಾಕಷ್ಟು ಹಿಂದೂಪುರ ಸಂಘಟನೆಗಳಿಗೆ ಮುಖಂಡರಿಗೆ ಹತ್ಯೆಗಳಾಗ್ಯದ, ಅದನ್ನು ಖಂಡಿಸಲಿಲ್ಲ, ನೋಡಲಿಲ್ಲ. ಬರೀ ಅವ್ರ ಗುಂಗಿನಲ್ಲಿ, ಅವ್ರ ಸರ್ಕಾರದ ಗುಂಗಿನಲ್ಲಿ, ಅಧಿಕಾರದ ಗುಂಗಿನಲ್ಲಿ ಇದೇ ಸರ್ಕಾರ ನಡೆಸಿದಾರೆ ಅವರು. ಅದಕ್ಕೆ ನಾವು ಅವ್ರನ್ನ ಖಂಡಿಸ್ತಾ ಇದ್ದೀನಿ. ಶೀಘ್ರದಲ್ಲಿ ಅವರು ಗ್ಯಾರಂಟಿ ಪೂರೈಸೋದು ಆಗ್ತಾ ಇಲ್ಲ, ಸರಿಯಾಗಿ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ. ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಶೀಘ್ರದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಬಾಪು ಸಿಂಗ್ ರಜಪೂತ್, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳು, ಬಿಜೆಪಿ ಸರ್. ಎಸ್ ಪಿ ಅವ್ರಿಗೆ ಏನಂತ ಇಲ್ಲ, ಇಲ್ಲಿಯೂ ಏನೋ ಅನೈತಿಕ ನಡೀತದೆ, ಇದನ್ನು ಶೀಘ್ರದಲ್ಲಿ ಕ್ರಮ ತಗೋಬೇಕಂತೇಳಿ ಕೊಟ್ಟು, ದರ್ಗಾಜಿಯಲ್ಲಾಗಲಿ ಎಲ್ಲಿ ಬೇಕಾಗಲಿ ಅದನ್ನು ನೀವು ಖಂಡಿತವಾಗಿ ಯಾರು ಇದ್ರು ಕೂಡ ಕ್ರಮ ತಗೋಬೇಕಂತ ಮನವಿ ಕೊಟ್ಟಿವಿ ನಾವು. ಬಾಪು ಸಿಂಗ್ ರಜಪೂತ್, ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ. ಕೈದಿಗಳಿಗೆ ಎಲ್ಲ ಐಷಾರಾಮಿಗೆ ಜೀವನ ನಡೆಸಿಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಮರ್ಥ ಪರಮೇಶ್ವರರಿಗೆ, ಸಮರ್ಥ ಗೃಹಮಂತ್ರಿಗೆ भारत माता की जय, बोलो भारत माता की जय, भारतीय जनता पक्ष